ಅನ್ನದಾತ ಸುಖೀಭವ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ಸ್ವಾಗತ ಸುಸ್ವಾಗತ. Investing in cinemas without cinema knowledge is injurious to you, your family and the audience too. ಇವತ್ತು ನಾನು ಏನು ಮಾತಾಡಕ್ಕೆ ಹೊರಟಿದ್ದೀನಿ ಅಂತಂದರೆ, ನಮ್ಮ ಕನ್ನಡ ಚಿತ್ರರಂಗ ಕುಗ್ಗಿ ಹೋಗಿದೆಯಾ, ಬಿದ್ದು ಹೋಗಿದೆಯಾ, ಏನಾಗಿದೆ ಕನ್ನಡ ಚಿತ್ರರಂಗಕ್ಕೆ ಅಂತ. ಯಾಕೆಂದರೆ 2026 ಜನವರಿ 1ರಿಂದ ನಾವು ಲೆಕ್ಕ ತೊಗೊಂಡ್ರೆ ಈಗಾಗಲೇ ಆಗಸ್ಟ್ ಕೊನೆಯ ವಾರದಲ್ಲಿದ್ದೀವಿ. ಇಲ್ಲಿ ತನಕ ತೊಗೊಂಡ್ರೆ 145ರಿಂದ 150 ಸಿನಿಮಾಗಳ ಹತ್ರ ರಿಲೀಸ್ ಕಂಡಿದ್ದಾವೆ. ಆದರೆ ಯಾವುದು ಚಿತ್ರವು ನಿರೀಕ್ಷೆಗೆ ಬೇಕಾದಷ್ಟು ಹಣವನ್ನು ಗಳಿಕೆ ಮಾಡಿಲ್ಲ, ಅಥವಾ ಸೂಪರ್ ಹಿಟ್ಟು ಅಥವಾ ಹಿಟ್ ಕೂಡ ಆಗಿಲ್ಲ ಅನ್ನೋದು ನಾವು ನಾನಾ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ಏನಿದು? ನನ್ನ ಪ್ರಕಾರ ಕಾಲಚಕ್ರ ಹೇಗೆ ಗಡಿಯಾರದಲ್ಲಿರೋ ಮುಳ್ಳು ಮೇಲಕ್ಕೆ ಕೇಳುತ್ತೋ ಅಲ್ಲಿಂದ ಅದು ಕೆಳಗೆ ಬರಲೇಬೇಕು, ಕೆಳಗಿಂದ ಪುನಃ ಮೇಲಕ್ಕೆ ಬರಲೇಬೇಕು. ಸೊ ಕನ್ನಡ ಚಿತ್ರರಂಗ ಬಿದ್ದೋಗಿರ್ಬೋದು, ಆದರೆ ಸತ್ತೋಗಿಲ್ಲ. ಯಾಕೆಂದರೆ ಈಗ ಆಗಸ್ಟ್ ಈ 4ನೇ ವಾರದಿಂದ ಕನ್ನಡ ಚಿತ್ರರಂಗದ ಬಹು ದೊಡ್ಡ ಸಿನಿಮಾಗಳು ಬರೋಕ್ಕೆ ಶುರು ಆಗ್ತವೆ. ಅದರಲ್ಲಿ ಮೊದಲನೇ ಚಿತ್ರ ಇವತ್ತೇ ರಿಲೀಸ್ ಕಾಣ್ತಾ ಇರುವಂಥ ಟಾಕ್ಸಿಕ್ ಚಿತ್ರ. ಇದು ಕನ್ನಡ ಚಿತ್ರರಂಗದ ಒಂದು ಬಹು ನಿರೀಕ್ಷಿತ ಮತ್ತು ಬಹು ದೊಡ್ಡ ಮೊತ್ತದ ಬಜೆಟ್ ಇರುವಂಥ ಚಿತ್ರ. ಇದರ ಸಕ್ಸಸ್ ಮೇಲೆ ತುಂಬ ಫ್ಯಾಕ್ಟರ್ಸ್ ಎಲ್ಲ ಡಿಸೈಡ್ ಆಗುತ್ತೆ. ಸೊ ಇದು ಒಳ್ಳೆಯದಾಗಲಿ ಅನ್ನೋದು ಒಂದು ಬೆಸ್ಟ್ ವಿಶಸ್ನ ಹೇಳ್ತಾ, ಇನ್ನೊಂದು ಈ ಚಿತ್ರ ಗೆದ್ದಾಗೇನಾಗುತ್ತೆ ಅಂದರೆ ಸಾಕಷ್ಟು ಜನರಿಗೆ ಇನ್ನಷ್ಟು ಸ್ಫೂರ್ತಿ ಸಿಗುತ್ತೆ ಅಂತ ಒಂದು. ಇನ್ನೊಂದು, ಈ ಸ್ಕೇಲ್ನಲ್ಲಿ ಮಾಡುವಂಥ ಸಿನಿಮಾ ಬಹಳಷ್ಟು ಕಡಿಮೆ ಸಿನಿಮಾಗಳು ಬರುತ್ತವೆ. ಅಂದರೆ ಒಂದು ವರ್ಷದ ಲೆಕ್ಕ ತೊಗೊಂಡ್ರೆ ಈ ಸ್ಕೇಲಲ್ಲಿರುವಂಥ ಸಿನಿಮಾ ಬರೀ 8ರಿಂದ 10, ಅದರಲ್ಲೂ ಟಾಕ್ಸಿಕ್ ಲೆವೆಲ್ ಅಷ್ಟು ಹೈಯೆಸ್ಟು ಯಾವುದೂ ಇಲ್ಲ. ಆದ್ರೂ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ಸ್ಕೇಲಲ್ಲಿ ಬಜೆಟಲ್ಲಿ ಬರುವಂಥ ಸಿನಿಮಾ ಅಂದರೆ 8ರಿಂದ 10 ಅಂತ ಹೇಳ್ಬೋದು. ಅದು ಬಿಟ್ಟರೆ ಇನ್ನು ಮಿಕ್ಕ ಅಂದರೆ ನಾನು ಹೇಳೋದು ಯಾವಾಗಲೂ ಹೇಳೋದು, ಟಾಪ್ 10 ಪ್ಲೇಯರ್ಸ್ನ ಬಿಟ್ಬಿಡಿ, 11th ಲೆಕ್ಕ ಹಾಕ್ಕೊಂಡು ಹೋದರೆ 400 ತನಕ ಇರ್ತಾರೆ. ಅಂದರೆ ಅಟ್ಲೀಸ್ಟ್ 250 ಹೋಗುತ್ತೆ ಅಂತಂದರೆ 10 ತೆಗೆದ್ರೆ 240 ಟು 250 ಮೆಂಬರ್ಸ್ ಯಾರು ಇರ್ತಾರೆ, ಹೊಸ ಪ್ರೊಡ್ಯೂಸರ್ಸ್ ಇರ್ತಾರೆ, ಹೊಸಬ್ರು ಇರ್ತಾರೆ. ಸೊ ಕನ್ನಡ ಚಿತ್ರರಂಗದ ಗೆಲುವು ಅಂದರೆ ಬಿಗ್ ಸ್ಟಾರರ್, ಮಲ್ಟಿ ಸ್ಟಾರರ್ ಮತ್ತು ಬಿಗ್ ಬಜೆಟ್ ಸಿನಿಮಾಗಳು ಗೆದ್ದರೆ ಅದರಿಂದ ಏನಾಗ್ತದೆ ಅಂದರೆ ಆ ಒಂದು ಚಿತ್ರ ಬರುತ್ತೆ, ಅದಕ್ಕೆ ಅಷ್ಟು ಬಜೆಟ್ ಹಾಕಿರ್ತಾರೆ, ಅದರಿಂದ ಅದಕ್ಕೆ ಲಾಭಗಳಾಗ್ತವೆ, ಆಗೋಗ್ತದೆ. ಬಟ್ ನಾವಿಲ್ಲಿ ಏನು ಹೇಳಕ್ಕೆ ಬಂದಿದ್ದೀವಿ ಅಂದರೆ, ಹೊಸಬರ ಚಿತ್ರ ಗೆಲ್ಲಬೇಕು. ಸೊ ಹೊಸಬರ ಚಿತ್ರ ಅಂದರೆ ಲೋ ಬಜೆಟಲ್ಲೂ ಮಾಡಿರ್ತಾರೆ, ಮಿಡ್ ಬಜೆಟಲ್ಲಿ ಮಾಡಿರ್ತಾರೆ, ಅಥವಾ ಒಂದು ಕಂಫರ್ಟಬಲ್ ಆಗಿ ಒಂದು ಒಳ್ಳೆ ಬಜೆಟೇ ಹಾಕ್ಬಿಟ್ಟು ಮಾಡಿರ್ತಾರೆ. ಅಂಥ ಚಿತ್ರಗಳು ಗೆದ್ದಾಗ, ಯಾಕೆಂದರೆ ನಾವು ಯಾವಾಗಲೂ ಹೇಳಿದಂತೆ the cinema industry is defined by the new producers who are coming, by the new teams which are coming. ನೋಡಿ, ಏನಕ್ಕೆ ಕನ್ನಡ ಚಿತ್ರರಂಗ ಇನ್ನೂ ಸತ್ತಿಲ್ಲ, ಕನ್ನಡ ಚಿತ್ರರಂಗ ಬಿದೋಗಿರ್ಬೋದು ಆದರೆ ಸತ್ತಿಲ್ಲ ಅಂತ ಏನಕ್ಕೆ ಹೇಳಿದೆ ಅಂತಂದರೆ, ಪ್ರತಿ ವರ್ಷ ದೇರ್ ಆರ್ ಆಲ್ಮೋಸ್ಟ್ 240 ನ್ಯೂ ಪ್ರೊಡ್ಯೂಸರ್ಸ್ ಕಮ್ಮಿಂಗ್. ಆಲ್ಮೋಸ್ಟ್ ಅರೌಂಡ್ 100-150 ಡೈರೆಕ್ಟರ್ಸು, 200 ಡೈರೆಕ್ಟರ್ಸ್ ಬರ್ತಾರೆ. ಅಥವಾ ಆ 240 ಪ್ರೊಡ್ಯೂಸರ್ಸ್ ಅಂತಂದರೆ ಆಲ್ಮೋಸ್ಟ್ ನಿಯರಿಂಗ್ ಟು ದ್ಯಾಟ್ ಹೊಸ ಡೈರೆಕ್ಟರ್ಸ್ ಬರ್ತಾರೆ. ಜೊತೆಗೆ ಹೊಸ ಆರ್ಟಿಸ್ಟ್ಗಳು ಬರ್ತಾ ಇದ್ದಾರೆ. ಆಮೇಲೆ ನಿರಂತರ ಪ್ರೊಡಕ್ಷನ್ ನಡೀತಾನೇ ಇದೆ, ವರ್ಷ ಪೂರ್ತಿ ಪ್ರೊಡಕ್ಷನ್ ನಡೀತಾನೇ ಇದೆ. ಸೊ ನಾವು ಎಷ್ಟೇ ಲಾಸ್ ಅಂತ ಹೇಳ್ಕೊಂಡ್ರು, ನಾವು ಎಷ್ಟೇ ಇಲ್ಲಿ ಸಕ್ಸಸ್ ಕಾಣ್ತಾ ಇಲ್ಲ, 1-2 ಚಿತ್ರಗಳು ಗೆಲ್ತಾ ಇದ್ದಾವೆ ಅಂತ ಹೇಳಿದ್ರೂ ಅವರ ಲಕ್ಕನ್ನ, ಅವರ ಒಂದು ಟ್ಯಾಲೆಂಟ್ನ, ಅವರ ಒಂದು ನಂಬಿಕೆನ ಗಟ್ಟಿ ಮಾಡಿಕೊಂಡು ಇಲ್ಲಿ ಬಂದು ಅವರ ಲಕ್ಕನ್ನು ಟ್ರೈ ಮಾಡ್ತಾರೆ. ಜೊತೆಗೆ ಲಕ್ ಒಂದೇ ಅಲ್ಲ, ದೃಢ ನಂಬಿಕೆಯಿಂದ ಬರೋರು ಎಷ್ಟೋ ಜನ ಬರ್ತಾರೆ. ಬಟ್ ಸಕ್ಸಸ್ ರೇಟ್ ಕಮ್ಮಿ ಇದೆ. ಬಟ್ ಇವತ್ತಲ್ಲ ನಾಳೆ ಹೇಗೆ ಕಾಲಚಕ್ರ ನಾನು ಹೇಳಿದ್ನೋ ಹಾಗೆ ಒಂದಲ್ಲ ಒಂದು ಒಳ್ಳೆ ಕಂಟೆಂಟ್ ನೀವು ಕೊಟ್ಟಾಗ, ಯಾಕೆಂದರೆ ಇವತ್ತಿನ ದಿನ ಒಂದು ಬಜೆಟ್ ವಿತ್ ಮಾಸ್
ಮತ್ತು ಹೀರೋಯಿಸಮ್ಮು, ಎಸ್ಟ್ಯಾಬ್ಲಿಷ್ಡ್ ಆ್ಯಕ್ಟರ್ಸು ಇರುವಂಥ ಚಿತ್ರಕ್ಕೆ ಬರುವಂಥ ರೆಸ್ಪಾನ್ಸು ಅದು ತುಂಬಾ ಕಮ್ಮಿ ಆಗಿದೆ. ಜೊತೆಗೆ ಏನಾಗಿದೆ ಅಂತಂದರೆ ಅದೇ ಈಗ 147 ಚಿತ್ರಗಳು ಏನೋ ಬಂದಿದೆ ಅಂತ ಅನಿಸುತ್ತೆ 8ನೇ ತಿಂಗಳ ಕೊನೆಗೆ. ಆದರೆ ಒಂದು ನಿರೀಕ್ಷೆ ಪಟ್ಟಷ್ಟು ಸಕ್ಸಸ್ ಕಾಣಲಿಲ್ಲ ಅಂತ ನಾನು ಹೇಳಿದೆ. ಸೊ ಇಲ್ಲಿಂದ ಇನ್ನೂ 4 ತಿಂಗಳುಗಳಿದ್ದಾವೆ 2026ರಲ್ಲಿ. ಸೊ ಇಲ್ಲಿ ಬಹುನಿರೀಕ್ಷಿತ ಚಿತ್ರಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಆಮೇಲೆ ರಿಲೀಸ್ ಡೇಟ್ ಕೂಡ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಅನೌನ್ಸ್ ಮಾಡ್ತಾನೆ ಬರ್ತಾ ಇದ್ದಾರೆ. ಒಂದೊಂದು ಹೀರೋಗಳ ಸಿನಿಮಾಗಳು ಇದೆ ಮತ್ತು ಹೊಸಬರ ಸಿನಿಮಾಗಳೂ ಇದ್ದಾವೆ. ಸೊ ನಾನು ಹೇಳ್ತಾ ಇರೋದೇನು ಅಂತಂದರೆ, ದೊಡ್ಡ ಸ್ಟಾರ್ ಹೀರೋಗಳ ಒಂದು ಸಿನಿಮಾದು ಕಲೆಕ್ಷನ್ಸ್ ಅಂತ ಏನಿದೆ ಅದು ಕನ್ಸಿಡರ್ ಆಗಲ್ಲ ಫಾರ್ ದ ಸಕ್ಸಸ್ ಆಫ್ ದ ಇಂಡಸ್ಟ್ರಿ. ಅಂದರೆ ಕನ್ಸಿಡರ್ ಆಗಲ್ಲ ಅಂತಂದರೆ ಏನು ಅಂದರೆ, ಎಸ್ ಅಫ್ಕೋರ್ಸ್ ಕನ್ನಡ ಇಂಡಸ್ಟ್ರಿಗೇ ಆ ದುಡ್ಡು ಬರೋದು, ಕನ್ನಡ ಪ್ರೊಡ್ಯೂಸರ್ಸ್ಗೆ ಆ ದುಡ್ಡು ಬರೋದು ಎಲ್ಲ ಒಪ್ಕೊತೀನಿ ನಾನು. ಬಟ್ ನಾನು ಹೇಳೋದೇನು ಅಂತಂದರೆ, ಔಟ್ ಆಫ್ 100 crores ಅಥವಾ 500 crores ಅಂತ ನಾವು ಏನು ಬಜೆಟ್ ನಾವು ಪ್ರತಿ ವರ್ಷ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ಬೀಳುತ್ತೆ, ಅಥವಾ ಎಷ್ಟೇ ನಾವು ಲೆಕ್ಕ ತೊಗೊಂಡ್ರೆ ಅದರಲ್ಲಿ 240 ಜನದ ಪಾಲುದಾರಿಕೆ ಹೆಚ್ಚಾಗಿರುತ್ತೆ. ಸೊ ಹೊಸಬರ ಸಿನಿಮಾ ಗೆಲ್ಲಬೇಕು. ಸೊ ಹೊಸಬರು ತಲೆಯನ್ನು ಕರೆಕ್ಟಾಗಿ ಉಪಯೋಗಿಸಿ ಅವರು ಚಿತ್ರಗಳನ್ನ ಮಾಡಬೇಕು. ಜೊತೆಗೆ ಕಂಟೆಂಟ್ ಮೇಲೆ ಒತ್ತು ಕೊಡಿ ಮತ್ತು ಕ್ವಾಲಿಟಿ ಮೇಲೆ ಒತ್ತು ಕೊಡಿ. ಸುಮ್ಮನೆ ಕಾಟಾಚಾರಕ್ಕೆಲ್ಲ ಸಿನಿಮಾ ಮಾಡಿಬಿಟ್ಟು ಹಾಕ್ಬಿಟ್ಟು ಅದಾದಮೇಲೆ ನನಗೆ ಲಾಸ್ ಆಯಿತು ಇನ್ನೊಂದಾಯಿತು ಅಂದಾಗ ಅದು ನನ್ನ ಪ್ರಕಾರ ಅದು ವರ್ಕ್ ಆಗೋದಿಲ್ಲ. ಸೊ ಕಂಟೆಂಟ್ ಮೇಲೆ, ಕ್ವಾಲಿಟಿ ಮೇಲೆ ಮತ್ತು ಕಥೆಯ ಮೇಲೆ ಕಥೆಗಾರರು ಕಮ್ಮಿ ಆಗೋಗಿದ್ದಾರೆ ಅಂತ ಮೊನ್ನೆ ತಾನೇ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಏನು ಅಂದರೆ, ಕಥಾವಸ್ತುನೇ ಇಲ್ಲ ಸಿನಿಮಾಗಳಲ್ಲಿ. ಎಷ್ಟೋ ಇವಾಗ ಮಿಡ್ ಬಜೆಟ್ಗಿಂತ ಹೈ ಬಜೆಟ್ ಸಿನಿಮಾಗಳಲ್ಲೂ ನೋಡ್ತಾ ಇರಬೇಕಾದ್ರೆ ನಾವು ಕಥೆಯ ಮೇಲೆ ಒತ್ತು ಕೊಡ್ತಾ ಇಲ್ಲ. ಇಲ್ಲಿ ಏನಾಗಿದೆ ಅಂತಂದರೆ, ಹೀರೋಯಿಸಮ್ಮು, ಅವ್ರದ್ದು ಬಿಲ್ಡಪ್ ಶಾರ್ಟ್ಸು, ಅರ್ಧ ಅನ್ವಾಂಟೆಡ್ ಸಾಂಗ್ಸ್ನ ಬೇಕು ಅಂತ ಸೇರಿಸಿರುವಂಥದ್ದು. ಸೊ ಸುಮಾರೆಲ್ಲ ಫ್ಯಾಕ್ಟರ್ಸ್ ಇದೆ. ಸೊ ಇದನ್ನೆಲ್ಲ ನೋಡಿ ಪ್ರೊಡ್ಯೂಸರ್ಸು ದಯಮಾಡಿ ನಿಮ್ಮ ಒಂದು ಟೈಮನ್ನು ಆ ಚಿತ್ರಕ್ಕೆ, ಬರೀ ನಿಮ್ಮ ಹಣವನ್ನು ಕೊಡೋದು ಸಾಲಲ್ಲ, ನಿಮ್ಮ ಟೈಮನ್ನು ಆ ಚಿತ್ರಕ್ಕೆ ಕೊಡಿ. ಆ ಚಿತ್ರಕ್ಕೆ ಕೊಟ್ಟಾಗ, ಯಾಕೆಂದರೆ ನಮಗಿನ್ನು ಮುಂದಕ್ಕೆ ಬೇಕಾಗಿರೋವಂಥದ್ದು ಕಂಟೆಂಟ್ ಆ್ಯಂಡ್ ಕ್ವಾಲಿಟಿ ಓರಿಯೆಂಟೆಡ್ ಸಿನಿಮಾಗಳು ಬರಬೇಕು. ಸೊ ದ್ಯಾಟ್ ದೊಡ್ಡ ಬ್ಯಾನರ್ ಸಿನಿಮಾಗಳು ಬರ್ತವೆ, ಅದರಲ್ಲಿ 10 ಸಿನಿಮಾಲಿ 1-2 ಕ್ಲಿಕ್ ಆಗ್ತವೆ. ಬಟ್ ಮಿಕ್ಕಿದ್ದು ಅದರಲ್ಲೂ 8 ಫೇಲ್ಯೂರ್ ಇದ್ದಾವೆ. ಸೊ ನೀವು ಮಿಡ್ ಬಜೆಟ್ ಅಥವಾ ಲೋ ಬಜೆಟ್ ಸಿನಿಮಾ ಮಾಡೋರು ತುಂಬಾ ಗಮನ ಕೊಟ್ಟು ಚಿತ್ರಗಳನ್ನ ಕಂಟೆಂಟ್ ಹಾಗೂ ಕ್ವಾಲಿಟಿ ಮೇಲೆ ಕೊಡಬೇಕು. ಯಾಕೆಂದರೆ ಇವತ್ತಿನ ದಿನ OTT ಪ್ಲ್ಯಾಟ್ಫಾರ್ಮ್ಸ್ ಆಗಿರ್ಬೋದು, ಸುಮಾರು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಆಗಿರ್ಬೋದು, ಯೂಟ್ಯೂಬೇ ಆಗಿರ್ಬೋದು. ಸೊ ಕಂಟೆಂಟ್ ಮೇಲೆ ತುಂಬಾ ಸ್ಟ್ರಾಂಗಾಗಿ ಮೀಡಿಯಾ ಹೋಗ್ತಾ ಇದೆ. ಸೊ ನಾನು ಈ ಮೂಲಕ ಕೇಳ್ಕೊಳ್ಳೋದೇನು ಅಂತಂದರೆ, ಹೊಸದಾಗಿ ಬರ್ತಕ್ಕಂಥ ತಂಡಗಳು ಯಾವುದಿದ್ದಾವೆ ಅಂದರೆ, ವರ್ಷಕ್ಕೆ 230, 240, 250 ಜನ ಯಾರು ಹೊಸ ತಂಡಗಳು ಅಂದರೆ, ಹೊಸ ಪ್ರೊಡ್ಯೂಸರ್ ಆಗಿರ್ಬೋದು, ಹೊಸ ಡೈರೆಕ್ಟರ್ ಆಗಿರ್ಬೋದು, ಹೊಸ ಆರ್ಟಿಸ್ಟ್ಗಳಾಗಿರ್ಬೋದು, ಕತೆ ಮೇಲೆ ಒಂದು ಒತ್ತು ಕೊಟ್ಟು ಒಳ್ಳೆ ಕಂಟೆಂಟ್ನ ಮಾಡಿ. ಯಾಕೆಂದರೆ ಸುಮಾರು ಜನ ಹೇಳ್ಬೋದು, ಸರ್ ಏನು ಹೊಸ ಕತೆ ಮಾಡ್ಬೋದು, ವಾಟ್ ಈಸ್ ದ್ಯಾಟ್ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿ ಅಂತಾರೆ. ಏನು ಒಂದು ಒಳ್ಳೆ ಕತೆನೇ ಮಾಡ್ಕೊಂಡಿದ್ದೀವಿ, ಬಟ್ ಯಾಕೆ ಇದು ಹೋಗ್ತಾ ಇಲ್ಲ? ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಪ್ರೇಕ್ಷಕರೇ ಅಲ್ಟಿಮೇಟ್ ಆಗಿರುವಂಥ ಜಡ್ಜಸ್. ಸೊ ಅವ್ರ ಜಡ್ಜ್ಮೆಂಟ್ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದಕ್ಕಿಂತ ಹಿಂದೆ ಒಂದು ಚಿತ್ರನ ಗೆಲ್ಸಿರ್ತಾರೆ, ಅದು ಕಾಮಿಡಿ ಜಾನರ್ ಆಗಿರುತ್ತೆ. ಹಾಗಂತ ನಾವು ಅದೇ ಕಾಮಿಡಿ ಜಾನರ್ನೇ ಇನ್ನೊಂದು ಮಾಡ್ತೀವಿ, ಅದನ್ನ ಗೆಲ್ಸ್ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ಇಲ್ಲ. ಯಾಕೆಂದರೆ ಸಮಥಿಂಗ್ ಫ್ರೆಶ್, ಸಮಥಿಂಗ್ ನ್ಯೂ ಬೇಕಾಗಿರ್ತದೆ. ಸೊ ಸೇಮ್ ಇವಾಗ ಒಂದು KGF ಬಂತು ಅಂತಂದರೆ ಆಲ್ಮೋಸ್ಟ್ ಸುಮಾರು ಸಿನಿಮಾಗಳು ಅದೇ ಪ್ಯಾಟ್ರನಲ್ಲಿ ಮಾಡ್ಕೊಂಡು ಹೋಗೋದು. ಅದಲ್ಲ ಆ್ಯಕ್ಚುಲಿ ಜನಕ್ಕೆ ಅದು ನೋಡಿದ್ದಾರೆ ಜನ. ಆ ಒಂದು ಫ್ರ್ಯಾಂಚೈಸಿಗೆ ಕೊಡಬೇಕಾದಂಥ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಅದು ಆಗಿದೆ. ಬಟ್ ನಾವು ಯಾವಾಗ ಈ ಥರ ಸಿನಿಮಾಗಳು ಕ್ಲಿಕ್ ಆಗ್ತಾಯಿದೆ ಅಂತ ಅದೇ ಥರ ಐಡೆಂಟಿಕಲ್ ಆಗಿ ಮಾಡೋಕ್ಕೆ ಹೋದಾಗ ಅದು ಕ್ಲಿಕ್ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಕಂಟೆಂಟ್ ಮೇಲೆ ಒತ್ತು ಕೊಡಿ ಮತ್ತು ಗ್ಲೋಬಲ್ ಸಿನಿಮಾಸ್ನ ನೋಡಿ, ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಕಂಟ್ರಿಗಳ ಸಿನಿಮಾಗಳನ್ನ ನೋಡಿ.
ಯಾವ ರೀತಿ ಒಂದು ಚಿಕ್ಕ ಒಂದು ಸಬ್ಜೆಕ್ಟ್ನ ಇಟ್ಕೊಂಡು ಆ ಕಂಟೆಂಟ್ನ ಯಾವ್ದು ರೀತಿ ಬಿಲ್ಡ್ ಮಾಡಿರ್ತಾರೆ. ಸೊ ಮೂವಿ ಮೇಕರ್ಸ್ ಯಾರಿದ್ದೀರಾ, ಮೂವಿ ಮೇಕರ್ಸು ಫಸ್ಟು ಮೂವಿನ ನೋಡುವಂಥ ಒಂದು ಆಸಕ್ತಿನ ಬೆಳೆಸ್ಕೊಳ್ಳಿ. ನೋಡಿಬಿಟ್ಟು ಯಾವ ರೀತಿ ಇವತ್ತಿನ ದಿನ ಜಗತ್ತು ಸಿನಿಮಾವನ್ನು ನೋಡ್ತಾ ಇದೆ, ಯಾವ್ದು ಸಿನಿಮಾಗಳು ಹಿಟ್ಟಾಗಿದ್ದಾವೆ, ಯಾವುದಕ್ಕೆ ಹಿಟ್ಟಾಗಿದ್ದಾವೆ, ಈ ಒಂದು ಅನಾಲಿಸಿಸ್ ಮಾಡಿ ಟೀಮ್ ಜೊತೆ ಕೂತ್ಕೊಂಡು ಆ ನಂತರ ಯಾಕೆಂದರೆ ಬಿಫೋರ್ ಗೋಯಿಂಗ್ ಟು ದ ಶೂಟ್ ಈ ಎಲ್ಲ ಅನಾಲಿಸಿಸ್ ನೀವು ಮಾಡಿಕೊಂಡು ಇದೆಲ್ಲ ಆಗಿ ನೀವು ಒಬ್ಬ ಪ್ರೇಕ್ಷಕನಾಗಿ ಈ ಒಂದು ಕಂಟೆಂಟ್ ನಮಗೆ ಕರೆಕ್ಟಾಗಿ ಹೋಗುತ್ತೆ, ಈ ಕಂಟೆಂಟಿಂದ ನಾವು ಪ್ರೇಕ್ಷಕರನ್ನ ಮನೋರಂಜನೆ ಕೊಡ್ಬೋದು. ದಯಮಾಡಿ ಒಂದು ವಿಷಯ ಹೇಳ್ತೀನಿ ಏನು ಅಂತಂದರೆ, ನಾವು ನಮ್ಮ ಸಬ್ಜೆಕ್ಟಲ್ಲಿ ಈ ಥರ ಒಂದು ಮಾರಲ್ ಇಟ್ಟಿದ್ದೀವಿ, ನಮ್ಮ ಸಬ್ಜೆಕ್ಟಲ್ಲಿ ಒಂದು ಎಜುಕೇಟಿವ್ ಸಬ್ಜೆಕ್ಟ್ ಇಟ್ಟಿದ್ದೀವಿ. ನೋ, ಫಸ್ಟ್ ಆಫ್ ಆಲ್ ಪ್ಲೀಸ್ ಥಿಂಕ್ ದಟ್ ಸಿನಿಮಾ ಈಸ್ ಎ ಮೀಡಿಯಮ್ ಟು ಎಂಟರ್ಟೈನ್ ಪೀಪಲ್. ಅದರಲ್ಲಿ ಮಧ್ಯದಲ್ಲಿ ಒಂದು ಮಾರಲ್ ಇರ್ಬೋದು, ಅದರಲ್ಲಿ ಮಧ್ಯದಲ್ಲಿ ಒಂದು ನೀವು ಎಜುಕೇಟ್ ಮಾಡೋಕ್ಕೆ ಇಟ್ಕೋಬೋದು, ಬಟ್ ಮೇನ್ ಥಿಂಗ್ ಈಸ್ ಎಂಟರ್ಟೈನ್ಮೆಂಟ್. ಸೊ ಜನರನ್ನ ಎಂಟರ್ಟೈನ್ ಮಾಡೋಕ್ಕೆ ಏನು ಬೇಕು ಅನ್ನೋದನ್ನ ಒಂದು ತಲೆಯಲ್ಲಿಟ್ಕೊಂಡು ನಾನಾ ಲ್ಯಾಂಗ್ವೇಜ್ಗಳು, ನಾನಾ ಕಂಟ್ರಿಗಳ ಸಿನಿಮಾಗಳನ್ನೆಲ್ಲ ವಾಚ್ ಮಾಡಿ ಯಾವ ಸಿನಿಮಾ ಯಾವುದಕ್ಕೋಸ್ಕರ ಸಕ್ಸಸ್ ಕಂಡಿದೆ ಅಂತ ನೋಡಿ, ಅದಲ್ಲದೆ ಬೇರೆ ಏನೇನೋ ಸಬ್ಜೆಕ್ಟ್ಗಳಿರ್ತವೆ, ಆ ಸಬ್ಜೆಕ್ಟ್ಗಳನ್ನ ಥಿಂಕ್ ಮಾಡಿ ಹೊಸತನದಿಂದ ಆಚೆ ಬನ್ನಿ. ಸೊ ಈ ಒಂದು ವರ್ಷದ ಕಡೆಯ 4 ತಿಂಗಳು ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಕನ್ನಡ ಚಿತ್ರರಂಗಕ್ಕೆ, ಭಾರತೀಯ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ. ಸೊ ಅದು ಟಾಕ್ಸಿಕ್ನ ಮೂಲಕ ಒಂದು ನಾಂದಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಟಾಕ್ಸಿಕ್ ಅಂತ ಸ್ಕೇಲಿನ ಒಂದು ಸಿನಿಮಾ ಆಗಿದೆ. ಪ್ಲಸ್ ಇನ್ನೊಂದೇನಂತ ಹೇಳಿದ್ದಾರೆ ಅಂದರೆ ಫೇರಿ ಟೇಲ್ಸ್ ಫಾರ್ ಗ್ರೋನ್ ಅಪ್ ಅಂತ. ಇದು ಮಕ್ಕಳು ನೋಡೋವಂಥ ಚಿತ್ರ ಅಲ್ಲ, ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತಲೇ ಹೇಳಿದ್ದಾರೆ. ದೊಡ್ಡವರು ಈ ಸಿನಿಮಾಗಳನ್ನ ನೋಡಿ ಯಾವ ರೀತಿ ಏನು ತಪ್ಪುಗಳನ್ನ ಮಾಡಬಾರ್ದು, ಏನು ಸರಿಯಾಗಿ ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು ಅನ್ನೋವಂಥ ವಿಷಯನ ರಾಕಿಂಗ್ ಸ್ಟಾರ್ ಯಶ್ ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಸೊ ಒಳ್ಳೆಯದಾಗಲಿ. ಕನ್ನಡ ಚಿತ್ರರಂಗಕ್ಕೆ ಮುಂಬರುವ ದಿನಗಳಲ್ಲಿ ಹೊಸ ತಂಡಗಳನ್ನ ಗೆಲುವು ನಮಗೆ ಇಂಪಾರ್ಟೆಂಟು. ಈ ಚಿತ್ರಗಳಂತೂ ಗೆದ್ದೇ ಗೆಲ್ತವೆ, ಯಾಕೆಂದರೆ ಇದರಲ್ಲಿ ಸ್ಟಾರ್ಸ್ ಇದ್ದಾರೆ, ಇದರಲ್ಲಿ ಕಂಟೆಂಟ್ ಇದೆ, ಇದರಲ್ಲಿ ಜೊತೆಗೆ ಬಜೆಟ್ ಇದೆ, ಎಲ್ಲ ಇದೆ. ಬಟ್ ನಮಗೆ ಕನ್ನಡ ಚಿತ್ರರಂಗ ಒಂದು ಸಕ್ಸಸ್ನ ಅಂತ ಬಂದಾಗ ಅದಕ್ಕೆ ದೊಡ್ಡ ಚಿತ್ರಗಳ ಜೊತೆ ಚಿಕ್ಕ ಚಿತ್ರಗಳು ಅಂದರೆ ಲೋ ಬಜೆಟ್ ಚಿತ್ರಗಳು, ಮಿಡ್ ಬಜೆಟ್ ಚಿತ್ರಗಳು ಮತ್ತು ಸಾಧಾರಣವಾದ ಬಜೆಟ್ ಚಿತ್ರಗಳು ಗೆಲುವನ್ನು ಕಾಣಬೇಕು. ಆವಾಗ ಒಂದು ಹೊಸ ಹುರುಪು ಮತ್ತು ಒಂದು ಹೊಸ ಸ್ಫೂರ್ತಿ ಬರುತ್ತೆ, ಇನ್ನೂ ಅಷ್ಟು ಜನ ಚಿತ್ರರಂಗದೊಳಗೆ ಎಂಟ್ರಾಗಕ್ಕೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ. सुखी भव।